ಬಂದೆ ಮತ್ತು ಈಗ ಬಂದ್ ನೋಡಿ ಯವ್ವ. ಬೀಗರ ಮನ್ಯಾಗ ಕಾರ್ಯ ಐತಿ ಅಂತ ಹೋಗಿ ಬರ್ಬೇಕು. ಯವ್ವ ನಾನಂತರ ಅವ್ರ ಮನೆಗೆ ಹೋಗಂಗಿಲ್ಲ, ಸುಮ್ಮನೆ ನೀ ನನಗೆ ಹೇಳಕ್ ಹೋಗಬೇಡ. ಯಾಕ್ಲೇ ಮುತ್ತ ನಿಮ್ಮ ಅವ್ಗ ಎದುರು ಮಾತಾಡೋಷ್ಟು ದೊಡ್ಡವಾದ ಎಲ್ಲ ಮಗನ. ನಿಮ್ಮ ಅವ್ವ ಹೆಂಗೆ ಹೇಳ್ತಾಳ ಹಂಗೆ ಕೇಳ್ಕೊಂಡು ಹೋಗು. ಹೋಗಿ ಬರಯಪ್ಪ ಮುತ್ತಪ್ಪ, ಹಂಗೆ ಮಾಡ್ಬೇಡ, ಹೋಗಿ ಬಾ. ಯವ್ವ ಮಾನ್ಯ ನಿನಗ ಅಪ್ಪಗ ಜಗಳದಾಗ ಹೆಂಗ್ ಬೈದಾರ, ಮತ್ತೆ ಅವ್ರ ಮನೆಗೆ ಹೋಗಂತಿಲ್ವೇ ನೀನು? ಲೇ ಮುತ್ತ, ಬೀಗರು ಬೈದ್ರ ಬೈಯಲ್ರಕ್ಕ, ಅಂದ್ರ ಅನ್ನಲ್ರಕ್ಕ. ನಾವು ಅವ್ರ ಮನೆಗೆ ಹೆಣ್ಣು ಕೊಟ್ಟಿವ್ಲಿ, ತಲೆ ಬಾಗ್ಸಂದು ಹೋಗಿ ಬರ್ಬೇಕು. ಅಂಗಾಲಿಗೆ ಏಸ್ಗಿಲ್ಲ ಅಂತ, ಕಳ್ಳಿಗೆ ನಾಚಿಕಿಲ್ಲ ಅಂತ. ಹೋಗು, ನಿಮ್ಮವ್ವ ಹೆಂಗೆ ಹೇಳ್ತಾಳೋ ಹಂಗೆ ಕೇಳಿ ಕ್ಯಾಶ ಅವ್ರ ಮನೆಗೆ ಹೋಗಿ ಬಾ. ಯವ್ವ ನೀವೇನಾರ ಅನ್ರಿ ಏನಾರ ಬಿಡ್ರಿ, ನಾನಂತರ ಅವ್ರ ಮನೆಗೆ ಸತ್ರ ಕಾಲಿಡಲ್ಲ. ಯಾಕ್ಲೆ ಮತ್ತ ಯಾಕೆ ಬಾಯ್ ಮಾಡಕತ್ತಿ? ಏನಿಲ್ಲೋ ಇಜ್ಜಪ್ಪ, ಬೀಗರ ಮನ್ಯಾಗ ಕಾರ್ಯಕ್ರಮ ಅದಾವಂತಂದು ಹೋಯ್ ಬಾ ಅಂತಂದು ನಿಮ್ಮವ್ವ ಎಷ್ಟು ಹೇಳಕತ್ತಾಳು. ಬರೇ ತಂದ ತಾನ ಹೇಳಕತ್ತೇನೋ. ಅವಾಗ ನೀನಾದ್ರೂ ಬುದ್ಧಿ ಹೇಳು ಒಂದು ಸ್ವಲ್ಪ. ಬರೇ ಕೊಂಗ್ಶೆಟ್ಟಿ ಮಾತಾದವ್ ಮುಂಜಾನೆ ಚಂತನ. ಲೇ ಮುತ್ತ ಹೋಗಿ ಬೋಲೆ, ಅಪ್ಪ ಅವ ಹೆಂಗ್ ಹೇಳ್ತಾರ ಹಂಗೆ ಕೇಳ. ಅವ್ರ ಸಂತೋಷಕ್ಕಿಂತ ಹೆಚ್ಚಿಂದ ಏನಿದ್ಲಿ ನಿನಗ? ಹೌದಪ್ಪ ಅಣ್ಣ, ಅಪ್ಪ ಅವನ್ ಭಾಳ ಸಂತೋಷ ಇಟ್ಟು ಬಿಡು ನೀನು. ಮೊನ್ನೆ ಜಗದಾಗ ಅಪ್ಪ ಅವಾಗ ಬಾಯಿ ಬಂದಂಗೆ ಬೈದ್ರಲ್ಲ, ಅವಾಗ ಯಾಕೆ ಸುಮ್ಮನೆ ನಿಂತಿದ್ದೆ, ಮುಂದೆ ನಿಂತು ಬೈಸಿದೆಯಲ್ಲ. ಅದು ಹಂಗಲ್ಲ ಲೇ ಮುತ್ತ. ಹಂಗೂ ಇಲ್ಲ ಹಿಂಗೂ ಇಲ್ಲ, ಒಟ್ಟ ನಿನಗೆ ರೋಷ ಆವೇಶ ಅನ್ನೋದೇ ಇಲ್ಲ ನಿನಗೆ. ಲೇ ಬೀಗರ ಮಕ್ಕ ನೋಡಿ ಹೋಗ್ಬೇಡ್ರಿ. ಲೇ ನಿಮ್ಮ ತಂಗಿ ಮಕ್ಕಳ ನೋಡಿ ಹೋಯ್ ಬರೋದು ಕಲೀರಿ. ಲೇ ಮುತ್ತ, ನನಗೂ ರೋಷ ಆವೇಶ ಅನ್ನೋದೈತಿ. ಅವ್ರು ಗುದ್ದಾಡ್ತಾರ ಅಂತ ನಾವು ಗುದ್ದಾಡಿದ್ರ, ಅವ್ರು ಬಾಯಿ ಮಾಡ್ತಾರಂತ ನಾವು ಬಾಯಿ ಮಾಡಿದ್ರ, ನಮಗ ಅವ್ರಿಗೆ ಏನ್ ವ್ಯತ್ಯಾಸ ಇರ್ತೈತಿ ಲೇ ಮುತ್ತ? ಲೇ ಮುತ್ತ, ನಮ್ ಜಗಳದಾಗ ಸಾಯೋದು ನಿಮ್ಮ ತಂಗಿ ಮಕ್ಕ. ಅತ್ತಗಡೆ ಗಂಡನ ಮನಿ ನೋಡ್ಬೇಕ, ಇತ್ತಗಡೆ ತವ್ರ ಮನಿ ನೋಡ್ಬೇಕ. ಲೇ ಇಜಪ್ಪ, ನೀನಾದ್ರೂ ನೋಡಿ ಹೇಳಿ ಬುದ್ಧಿ ಹೇಳೋಗ ಸರಿಯಾಗಿ. ಯಪ್ಪ ನೀವೇನಾರ ಹೇಳ್ರಿ ಏನಾರ ಬಿಡ್ರಿ, ನನಗಂತರ ಅವ್ರ ಮನೆಗೆ ಹೋಗೋ ಮನಸ್ಸೇ ಇಲ್ಲ. ನಿನಗೆ ಲಾಸ್ಟ್ ಒಂದು ಮಾತು ಹೇಳ್ತೀನಿ, ಇದ್ರ ಮೇಲೆ ಹೋಗೋದು ಬಿಡೋದು ನಿನ್ನಿಷ್ಟ. ಎಲಿಕೆರೆ ನಾರ್ತ ಅಂತೇಳಿ ನೀನು ಚರಿ ತೊಗೊಂಡು ಹೋಗೋದು ಬಿಡ್ತೀಯನ? ಇಲ್ಲಲ್ಲ, ಮುಚ್ಚಿಂದ ಹೋಗಿ ಬಿಡ್ತಿಲ್ಲ. ಹಂಗ ಸಂಸಾರದಾಗಲಿ ಸಂಬಂಧಿಕರೊಳಗಾಗಲಿ ಏನೇ ಸಮಸ್ಯೆ ಬಂದ್ರೂ ಬಾಯಿ ಮುಚ್ಚಿಂದ ಹೋಗಿ ಬರ್ಬೇಕು. ಇಜ್ಜಪ್ಪ ಕರೆಕ್ಟ್ ಹೇಳೋದು ನೋಡಿ ಮಾತು. ದೇವ ಬೀಗರಿಗೆ ಬಟ್ಟಿ ಮಾಡ್ಬೇಕೇನು ಆಯರಿ ಮಾಡ್ಬೇಕ? ಬಟ್ಟಿ ಮಾಡ್ಬೇಕಯ್ಯಪ್ಪ, ನಿಮ್ಮಪ್ಪ ರೆಡಿ ಮಾಡಿಟ್ಟಾನ, ತಗೊಂಡು ಹೋಗಿ ಮಾಡ್ಬಾ. ಬರ್ತೀನಿ ಅವನ. ಹೋಗಿ ಬಾ. ಹೋಯ್ ಬಾ ಮುತ್ತಪ್ಪ, ಹುಷಾರಾಗಿ ಹೋಯ್ ಬಾ. ಹ್ಞೂ ಯಪ್ಪ. ಈ ಚಿತ್ರೀಕರಣ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.